ಡಿಸಿಎಂ ಡಿಕೆ ಶಿವಕುಮಾರ್ಗೆ ಒಂದೇ ಜಪ, ಹಿಂದುತ್ವ ಹಿಂದುತ್ವ ಹಿಂದುತ್ವ. ಯಾರು ಏನೇ ಹೇಳಿದ್ರು ಟೀಕಿಸಿದ್ರು ಕೂಡ ಡೋಂಟ್ ಕೇರ್. ಆಚಾರ ವಿಚಾರ ನನ್ನ ನಂಬಿಕೆ, ಮಹಾಕುಂಭಮೇಳ ನಮ್ಮ ಸಂಸ್ಕೃತಿ. 1000 ಜನ ವಿರೋಧ ಮಾಡಲಿ, ನನ್ನ ನಂಬಿಕೆ ನನ್ನದು. ನಮ್ಗೆ ಎಲ್ಲಿ ಒಳ್ಳೇದಾಗುತ್ತೋ ಅಲ್ಲಿಗೆ ಹೋಗಬೇಕಲ್ಲ ಅನ್ನುವ ಮಾತನ್ನ ಆಡಿದ್ದಾರೆ. ಸಿದ್ದರಾಮಯ್ಯ ರಾಹುಲ್ ಹೆಸರು ಬದಲಿಸಲು ಆಗುತ್ತಾ ಅನ್ನುವಂತ ಪ್ರಶ್ನೆ ಕೇಳಿದ್ದಾರೆ. ಹಿರಿಯ ನಾಯಕರ ಹೆಸರು ಪ್ರಸ್ತಾಪಿಸುತ್ತಲೇ ಹಿಂದುತ್ವ ಜಪ. ಯಾರಿಗೂ ಹಿಂದುತ್ವವನ್ನ ಬರೆದುಕೊಟ್ಟಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸ್ವಪಕ್ಷೀಯರಿಗೆ ಮಾತ್ರ ಅಲ್ಲ, ವಿಪಕ್ಷ ನಾಯಕರಿಗೂ ಕೂಡ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಸದ್ಯ ಡಿಕೆ ಶಿವಕುಮಾರ್ ಅವರ ನಾನು ಹಿಂದುತ್ವ ಹಿಂದುತ್ವ ಅನ್ನುವಂತ ಮಾತು ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗಿದೆ. ಅತ್ತ ಕಾಂಗ್ರೆಸ್ ಮನೆಯಲ್ಲೂ ಕೂಡ ಈ ಬಗ್ಗೆ ಈಗ ಒಂದಿಷ್ಟು ಮಾತುಗಳು ಬರ್ತಾ ಇದ್ರೆ, ಬಿಜೆಪಿಯಲ್ಲೂ ಕೂಡ ಈ ಬಗ್ಗೆ ಮಾತುಗಳು ಕೇಳು ಬಂದಿತ್ತು. ಎಲ್ಲಾದ್ರೂ ನಿಮ್ಮ ಪಕ್ಷಕ್ಕೆ ಸಿದ್ಧಾಂತಗಳಿಗೆ ಕಷ್ಟ ಆದ್ರೆ ಅದನ್ನ ನಿಲ್ಲಿಸುವಂತ ಕೆಲಸ ಮಾಡ್ಲಿ ಅನ್ನೋ ಮಾತಿತ್ತು. ನಾನು ಹೋಗಿರೋದು ಶಿವರಾತ್ರಿ, ಶಿವನ್ ರಾತ್ರಿ. ಇದು ನನ್ನ ಸ್ವಂತ ಬಿಲೀಫು. ಯಾರು ಟ್ವೀಟ್ ಮಾಡ್ತಾರೆ, ಯಾರು ಮಾಡ್ತಾರೆ ಅನ್ನೋದಕ್ಕೆಲ್ಲ ನಾನು ಉತ್ತರ ಕೊಡಕ್ ಹೋಗಲ್ಲ. ನನಗೆ ಯಾವ ಬಿಜೆಪಿ ಸ್ವಾಗತನೂ ಬೇಡ, ಕಾಂಗ್ರೆಸ್ ಅವ್ರ ಸ್ವಾಗತ ಮಾಡೋದು ಬೇಡ. ಇದು ನನ್ನ ವೈಯಕ್ತಿಕವಾದ ನಂಬಿಕೆ. ರಾಹುಲ್ ಗಾಂಧಿ ಸದ್ಗುರು ಅವರು ರಾಹುಲ್ ಗಾಂಧಿ ಬಗ್ಗೆ ಕಾಮೆಂಟ್ ಮಾಡಿದ್ರು ಅಂತ ವಿಚಾರ ಸರ್. ನನಗೆ ಅವೆಲ್ಲ ಗೊತ್ತಿಲ್ಲ. ನನಗೆ ಯಾರು ಏನ್ ಕಾಮೆಂಟ್ ಮಾಡಿದ್ರು ಗೊತ್ತಿಲ್ಲ. ನನಗೆ ಸದ್ಗುರು ಅವರು, ನಮ್ಮ ರಾಜ್ಯದವರು, ಮೈಸೂರವರು ಇಲ್ಲಿ ಕಾವೇರಿ ವಿಚಾರ ಬಂದು ಹೋರಾಟ ಮಾಡಿದ್ರು. ಈಗ ಸೇವ್ ಸಾಯಿಲ್ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲೂ ಕೂಡ ಬೇಕಾದಷ್ಟು ಅವರ ಫೌಂಡೇಶನ್ ಇಂದ ಒಳ್ಳೆ ಕೆಲಸಗಳು ಮಾಡಕ್ಕೆ ಹೊರಟಿದ್ದಾರೆ. ನನ್ನ ಖುದ್ದಾಗಿ ಮನೆಗೆ ಬಂದು ಗೌರವದಿಂದ ಕರೆದ್ರು. ನಾನು ಅವರ ಭಾಷಣ, ಅವರ ಆಚಾರ, ಅವ್ರ ವಿಚಾರ ನಾನು ಮೆಚ್ಕೊಂಡಿದ್ದೇನೆ. ಅವ್ರು ಕೆಲವು ಪರ್ಸನಲ್ ಏನೋ ಮಾತಾಡಿದಾರ ನನಗೆ ಗೊತ್ತಿಲ್ಲ. ನೀವ್ ಹೇಳಿದ್ಮೇಲೆ ಈಗ ಮಾತಾಡ್ತಾ ಇದ್ದೀನಿ, ತಿಳ್ಕೊಳ್ತಾ ಇದ್ದೀನಿ. ಸೊ ಯಾರ ಮಾತನ್ನ ಯಾರು ನಿಲ್ಸಕ್ ಆಗಲ್ಲ. ನಮ್ಮ ಪೊಲಿಟಿಕಲ್ ಸ್ಟ್ಯಾಂಡು, ನಮ್ ಲೀಡ್ರು, ಈ ದೇಶಕ್ಕೆ ಲೀಡ್ರು, ನಮ್ ಲೀಡ್ರು ರಾಹುಲ್ ಗಾಂಧಿ. ನಮ್ಮ ಎದುರುಗಡೆ ಯಾರು ಮಾತಾಡಿದ್ರೆ ಅದಕ್ಕೆ ನಾವು ಅದಕ್ಕೆ ಉತ್ತರ ಕೊಡ್ತೀವಿ. ಹಿಂದೂ ಆಗಿಯೇ ಹುಟ್ಟಿದ್ದೀನಿ, ಹಿಂದೂ ಆಗಿ ಸಾಯ್ತೀನಿ ಅಂತ ಹೇಳಿ ಹೌದಪ್ಪ. ಬಿಜೆಪಿ ಅವರು ಅದನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ಅಲ್ಲ ರೀ, ನಾನ್ ಯಾಕೆ ಬೇರೆ ಧರ್ಮಕ್ಕೆ ಹೋಗ್ಲಿ? ಬಟ್ ನನ್ಗೆ ಎಲ್ಲಾ ಧರ್ಮದ ಬಗ್ಗೆನೂ ಪ್ರೀತಿ ಇದೆ, ನಂಬಿಕೆ ಇದೆ. ನನಗೊಂದು ನಂಬಿಕೆ ಇದೆ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದನೇ ವಿಶ್ವಕ್ಕೆ ಶಾಂತಿ ಅನ್ನೋ. ನಮ್ಗೇನ್ ಗೊತ್ತು ಯಾರು ಅರ್ಜಿ ಹಾಕೊಂಡು ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂತ? ಯಾರು ಅರ್ಜಿ ಹಾಕೊಂಡಿದಾರ? ಯಾರು ಅರ್ಜಿ ಹಾಕೊಂಡಿಲ್ಲ. ಅವ್ರವ್ರ ವಿಚಾರ ಆಚೆ. ಈಗ ಕೆಲವರೆಲ್ಲ ಈಗ ಅಂಬೇಡ್ಕರ್ ಅವರು ಹಿಂದೂ ಧರ್ಮದಲ್ಲಿ ಹುಟ್ಟರು, ಬೌದ್ಧ ಧರ್ಮಕ್ಕೆ ಸೇರ್ಕೊಂಡ್ರು. ಅದು ಅವರ ಸ್ವಂತ ವೈಯಕ್ತಿಕವಾದಂತ ವಿಚಾರ. ಅವ್ರು ಮಾಡ್ತಾ ಇರ್ಲಿ, ನಮ್ ಬಗ್ಗೆ ಚರ್ಚೆ ಮಾಡ್ತಾ ಇರ್ಲಿ ಎಲ್ಲರೂ. ನೋಡಪ್ಪ, ಕುಂಭಮೇಳ ರೀ, ಕುಂಭಮೇಳ ಯಾರು ಕುಂಭಿಸಿ? ಕುಂಭಮೇಳಕ್ಕೂ ಇದಕ್ಕೂ ಏನ್ ಸಂಬಂಧ? ಏನ್ ನೀರಿಗೆ ಏನಾದ್ರು ಜಾತಿ ಇದೆಯಾ? ಗಾಳಿಗೆ ಜಾತಿ ಇದೆಯಾ? ಅಲ್ಲೂ ನೀರು 3 ಜಾಗ ಸೇರ್ತು. ಇಲ್ಲಿ ಟಿ ನರಸೀಪುರಕ್ಕೆ ಹೋಗಿದ್ನಪ್ಪ, ಅಲ್ಲೂ ಹೋಗಿ ಕುಂಭಮೇಳಕ್ಕೆ ಮಾಡ್ಕೊಂಡು ಬಂದಿದ್ದೀನಿ. ಇಟ್ ಇಸ್ ನಾಟ್ ಎ ಕಮ್ಯುನಲ್ ಇಶ್ಯೂ. ನಾನು ಅದೆಲ್ಲ ಮಾತಾಡಕ್ ಹೋಗುದಿಲ್ಲ. ಕುಂಭಮೇಳ, ನಮ್ಮ ನೀರು, ಗಂಗಾ ಜಲ, ಕಾವೇರಿ, ಇವೆಲ್ಲ ನಮ್ಮ ಪವಿತ್ರವಾದಂತ ನದಿಗಳು. ಅದು ಏನೋ ಮೊದ್ಲಿಂದ ಕೂಡ ಒಂದು ಪದ್ಧತಿ ಅವರ ಧರ್ಮದಲ್ಲಿ ನಡ್ಕೊಂಡು ಬಂದಿದೆ. ಅಷ್ಟ್ ಬಿಟ್ಟೆ ಅದ್ರಲ್ಲಿ ಯಾವ ರಾಜಕಾರಣ ಇಲ್ಲ, ಯಾರ ರಾಜಕಾರಣ ಬೆಳೆಸ್ಕೊ. ನಾನು ಸ್ಟಾರ್ಟಿಂಗ್ ಹೇಳಿದ್ದೀನಿ, ಇದರಿಂದ ಪೊಲಿಟಿಕಲೈಸ್ ಮಾಡ್ಕೊಳ್ಬಾರ್ದು ಅಂತ. ಈ ಗಣೇಶನ ಹಬ್ಬ ಮಾಡ್ತಾ ಇದೀವಪ್ಪ, ನಿನ್ನೆ ಶಿವರಾತ್ರಿ ಹಬ್ಬ ಮಾಡ್ತಾ ಇದೀವಿ. ಈಗ ನಮ್ಮ ಸ್ಪೀಕರ್ ಅವರು ಕುಂಭಮೇಳಕ್ಕೆ ಬಂದಿದ್ರು. ಸ್ಪೀಕರ್ ಹೇಳಿದ್ರು ಕುಂಭಮೇಳಕ್ಕೆ ಹೋಗ್ಬೇಕು ಡಿಕೆ ಅಂತ. ನನಗೆ ಪರ್ಸನಲ್ ಆಗಿ ಡೆಪ್ಟಿ ಇವರು ಫೈನಾನ್ಸ್ ಮಿನಿಸ್ಟರ್, ಟೂರಿಸಂ ಮಿನಿಸ್ಟರ್ ಬಂದು ನಂಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರು. ನಾನು ಅಲ್ಲಿ ಆರ್ಗನೈಸೇಷನ್ ನೋಡ್ಕೊಂಡು ಬಂದಿದ್ದೀನಿ, ಹೆಂಗ್ ಆರ್ಗನೈಸೇಷನ್ ಮಾಡೋದು. ನಿನ್ನೆನೂ ಅಷ್ಟೇ, ನಿನ್ನೆನೂ ಕೂಡ ನಾನು ಹೋಗಿದ್ದಲ್ಲ, ಅಲ್ಲೂ ಕೂಡ ಆರತಿ, ಕೆಲವು ಆರತಿ ಬಗ್ಗೆ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಾವೇನ್ ಕಾವೇರಿ ಆರತಿ ಮಾಡ್ಬೇಕು ಅಂತಿದ್ದೀವಲ್ಲ, ಅದ್ರ ಬಗ್ಗೆ ಸ್ವಲ್ಪ ಎಲ್ಲ ತಿಳ್ಕೊಂಡು ಬಂದಿದ್ದೀವಿ. ಟ್ರಾವೆಲ್ ಮತ್ತೊಂದು ವಿಚಾರ ಎಲ್ಲ ಅನುಭವ ಕಣ್ಣಲ್ಲಿ ನೋಡಿದಾಗೆ ಗೊತ್ತಾಗುವಂತ ವಿಚಾರ. ನೋಡ್ರಿ, 1000 ವಿರೋಧ ಮಾಡ್ಲಿರಿ, 1000 ಜನ ವಿರೋಧ ಮಾಡ್ಲಿ, ನನ್ನ ನಂಬಿಕೆ. ಈಗ ನಾನು ನೋಡೋಣ ಮಟ್ಟಕ್ಕೆ ಹೋಗ್ತೀನಿ. ನಮ್ಮವರೇ ಕೇಳ್ತಾರೆ, ನಮ್ಮ ಮಟ್ಟಕ್ಕೆ ಬರಲ್ಲ ನೀನು, ಅಲ್ಲಿಗೆ ಹೋಗ್ತಾ ಇದೆಯಾ ನೀನು ಅಂತ. ಇಟ್ ಇಸ್ ಮೈ ಬಿಲೀಫ್.